ಹಾಸನ ಶ್ರವಣಬೆಳಗೊಳದ ಚಾವುಂಡರಾಯ ಸಭಾಮಂಟಪದಲ್ಲಿಂದು ನಡೆದ ಮಹಾವೀರ ಜಯಂತಿ ಕಾರ್ಯಕ್ರಮದಲ್ಲಿ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಪಾಲ್ಗೊಂಡಿದ್ದರು. ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿ, ಸಂಸದ ಶ್ರೇಯಸ್ ಪಟೇಲ್, ಸಚಿವ ಸುಧಾಕರ್, ಶಾಸಕ ಬಾಲಕೃಷ್ಣ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ಥಾವರ್ ಚಂದ್ ಗೆಹ್ಲೋಟ್ ಇಂದು ಮಹಾವೀರ ತೀರ್ಥಂಕರರ 2624ನೇ ಜನ್ಮ ಮಹೋತ್ಸವವಾಗಿದ್ದು, ಮಹಾವೀರ ಜಯಂತಿ ಜೈನ ಸಮುದಾಯದ ಅತ್ಯಂತ ಮಹತ್ವದ ಹಬ್ಬಗಳಲ್ಲಿ ಒಂದಾಗಿದೆ. ತೀರ್ಥಂಕರರು ಈ ಸಮುದಾಯದ ಕೇಂದ್ರ ಬಿಂದು ಆಗಿದ್ದಾರೆ. ದೇಶಾದ್ಯಂತ ಅತ್ಯಂತ ವಿಜೃಂಭಣೆಯಿಂದ ಈ ಹಬ್ಬವನ್ನು ಆಚರಿಸಲಾಗುತ್ತಿದ್ದು, ತೀರ್ಥಂಕರರು ಜನಕಲ್ಯಾಣಕ್ಕಾಗಿ ತಮ್ಮ ಜೀವನವನ್ನು ಮುಡಿಪಾಗಿಟ್ಟವರಾಗಿದ್ದರು. ಅವರ ತತ್ವ ಸಿದ್ಧಾಂತಗಳನ್ನು ಅಳವಡಿಸಿಕೊಳ್ಳಬೇಕು ಎಂದರು. इसमें से ये अर्थ निकलता है कि अगर सामने वाले को, पड़ोसी को किसी प्रकार की कोई कष्ट हो, कठिनाई हो, तो उसके कामों में दुख दूर करने में सहायता करें। महावीर स्वामी ने क्षमा की भावना को भी सर्वोपरि माना। भिक्षा में दुक्रम कहना और क्षमा मांगना जैसे संस्कार हमारे संबंधों को मजबूती प्रदान करते हैं। ದೂರದರ್ಶನದೊಂದಿಗೆ ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿ, ಮಹಾವೀರರು 24ನೇ ತೀರ್ಥಂಕರರಾಗಿದ್ದು, ಅವರ ಜಯಂತಿಯನ್ನು ವಿಜೃಂಭಣೆಯಿಂದ ಆಚರಿಸಲಾಗುತ್ತಿದೆ. ನಾಟಕ ಮತ್ತಿತರ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೂಲಕ ಅವರ ಜೀವನ ಸಂದೇಶವನ್ನು ಸಾರಲಾಗುತ್ತಿದೆ ಎಂದರು. ದೇಶದಲ್ಲೇ ಎಲ್ಲ ಊರಿನ ಎಲ್ಲ ಗ್ರಾಮದ ಒಂದು ಜೈನ ಸಮಾಜದವರು ಬಹಳ ವಿಶೇಷವಾಗಿ ಬಹಳ ವಿಜೃಂಭಣೆಯಿಂದ ಆಚರಿಸ್ತಾರೆ. ಜೈನ ಧರ್ಮದಲ್ಲಿ ಒಂದು ವಿಶೇಷ ಆಚರಣೆ, ಒಂದು ವಿಶೇಷ ಹಬ್ಬ ಅಂತಂದ್ರೆ ಅದು ಮಹಾವೀರ ಜಯಂತಿ ಅಂತ ಹೇಳ್ಬೋದು. ಆ ಒಂದು ಕಾರ್ಯಕ್ರಮ ಪ್ರತಿ ವರ್ಷ ಶ್ರವಣಬೆಳಗೊಳದಲ್ಲೂ ಕೂಡ ನೆರವೇರ್ತದೆ. ಭಗವಾನ್ ಮಹಾವೀರರ ಒಂದು ಅಭಿಷೇಕ, ಹಾಗೆ ಭಗವಾನ್ ಮಹಾವೀರ ತೀರ್ಥಂಕರರ ಒಂದು ಬೆಳ್ಳಿ ಪಲ್ಲಕ್ಕಿಯಲ್ಲಿ ಗ್ರಾಮದ ಒಂದು ಉತ್ಸವ ನೆರವೇರ್ತದೆ. ಹಾಗೆ ಈ ಒಂದು ಸಭಾ ಕಾರ್ಯಕ್ರಮ ಕೂಡ ಇರ್ತದೆ. ಹಾಗೆ ಸಂಜೆ ಭಗವಾನ್ ಮಹಾವೀರರ ಒಂದು ವಿಶೇಷ ಅವರ ಒಂದು ಜೀವನದ ಬಗ್ಗೆ ಒಂದು ನಾಟಕಗಳು, ಹಾಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಅವರ ಬಗ್ಗೆ ಮಕ್ಕಳ ಒಂದು ಭಾಷಣಗಳು, ಇವೆಲ್ಲ ಕಾರ್ಯಕ್ರಮ ನೆರವೇರ್ತದೆ.